ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ನಿಮಗೆ ಗಾಡಿಯವ್ರದ್ದು ಪೂರ್ತಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಕೆಳಗಡೆ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಟೈಟಲಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಕಡೆನೂ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಈ ನಂಬರ್ ಫಸ್ಟಲ್ಲೇ ಏನಕ್ಕೆ ಹಾಕಿದ್ವು ಅಂದರೆ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ಈ ನಂಬರ್ ಏನಕ್ಕಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಫೋಟೋಸು ಅಂದರೆ ಒಂದು 5-6 ಫೋಟೋಸು ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ನಿಮ್ಮ ನಂಬರೇ ಹಾಕಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ ನೋಡಿ, ದಯವಿಟ್ಟು ಆ ನಂಬರಿಗೆ ಕಾಲ್ ಮಾಡಿ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ಓಕೆನಾ. ಇದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಈ ಗಾಡಿ ಅಂದರೆ ಇಂಥ ಗಾಡಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹುಡುಕ್ತಾ ಇದ್ದರೆ ಸೆಕೆಂಡ್ಸ್ ವೆಹಿಕಲ್ಲು ಅಂಥವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ವೀಕ್ಷಕರೇ. ಅವ್ರು ಏನೇನು ಹೇಳ್ತಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು. ಅಂದಾಗೆ ಮುಂಚೆ ಹೇಳ್ದಂಗೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ, ದಯವಿಟ್ಟು ಅವರಿಗೆ ಕಾಲ್ ಮಾಡ್ಕೊಳ್ಳಿ. ಸರ್ ಓಮ್ನಿ. ಮಾರುತಿ ಓಮಿನೇನಾ? ಮಾರುತಿ ಓಮ್ನಿ ಸರ್. ಓಕೆ, ಯಾವ್ದು ಮಾಡಲು ಸರ್ ಅದು? 2015 ಸರ್. 2015. ಹಾಂ ಸರ್. ಕಲರ್ ಯಾವ್ದು ಸರ್ ಅದು? ಗ್ರೇ ಕಲರ್ ಸರ್. ಗ್ರೇ ಕಲರಾ? ಹಾಂ ಸರ್. ಓಕೆ. ಓನರ್ ಎಷ್ಟೇ ಸರ್? ಸರ್ ನಾವು 5ನವರು. ನೀವೇ 5ನೇ ಓನರಾ? ಹಾಂ ಸರ್. ಓಕೆ, ಎಷ್ಟು ಓಡಿದೆ ಗಾಡಿ? ಸರ್ ಅದು ಮೀಟ್ರ್ ಸ್ಟಾಪ್ ಆಗಿದೆ ಸರ್. ಹಾಂ ಹಾಂ. ಹಾಂ ಸರ್. ಟೈರ್ ಹೆಂಗಿದೆ ಸರ್ ಗಾಡೀಲಿ? ಸರ್ 3 ಮಾತ್ರ 50% ಇದೆ. ಇನ್ನೊಂದು 2 ಮಾತ್ರ ಸ್ಟೆಪ್ನಿದು, ಇದು ಮಾತ್ರ 30-40% ಇದೆ. ಓಕೆ. ಹಾಂ ಸರ್. ಎಷ್ಟು ಸೀಟ್ರ್ ಗಾಡಿ ಸರ್ ಇದು? 5 ಸೀಟ್ರ್ ಸರ್. 4+1 5 ಸೀಟ್ರು. ಹಾಂ ಸರ್. ಓಕೆ, ಅಂದರೆ ಈಗ 5 ಸೀಟ್ರ್ ಅಂದರೆ ಹಿಂದ್ಗಡೆ ಒಂದೇ ಸೀಟ್ ಇದೆಯಾ ಅಥವಾ ಡಬಲ್ ಇದೆಯಾ? ಇಲ್ಲ, ಒಂದೇ ಸರ್ ಹಿಂದುಗಡೆ. ಒಂದೇ ಸೀಟು. ಹಾಂ ಸರ್. ಓಕೆ. ಪ್ಯೂರ್ ಪೆಟ್ರೋಲಾ, LPG, CNG? ಪೆಟ್ರೋಲ್ ಸರ್, ಪ್ಯೂರ್ ಪೆಟ್ರೋಲು. ಹಾಂ ಸರ್. ಓಕೆ. ಗಾಡಿ ಎಲ್ಲ ಒಳಗಡೆ ಪ್ಲಾಟ್ಫಾರ್ಮ್ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ ಸರ್. ಬಾಡಿಲಿ ಏನಾದರೂ ಟಿಂಕರಿಂಗ್ ಕೆಲಸ? ಟಿಂಕರಿ ಏನು ಮಾಡೋದೇನಿಲ್ಲ ಸರ್ ಅವರು. ಹಾಂ ಸರ್. ಇನ್ಸೂರೆನ್ಸು? ಇನ್ಸೂರೆನ್ಸು ಜುಲೈನಲ್ಲಿ ಕಟ್ಟಿದೆ ಸರ್. ಹೋದ ವರ್ಷನಾ? ಹಾಂ, ಹೋದ ಜುಲೈ. ಈ ವರ್ಷ ಜುಲೈಗೆ ಬರುತ್ತೆ? ಹೌದು ಸರ್. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಮೇಲೆ ಕ್ಯಾರಿಯರ್ ಇದೆ ಸರ್. ಅದು ಬಿಟ್ಟರೆ ಇಲ್ಲ ಸರ್. ಬಂಪರು? ಬಂಪರ್ ಏನಿಲ್ಲ ಸರ್. ಮ್ಯೂಸಿಕ್ ಸಿಸ್ಟಮು? ಇಲ್ಲ ಏನಿಲ್ಲ ಸರ್. ಆ ಥರ ಏನಿಲ್ಲ? ಏನಿಲ್ಲ. ಓಕೆ. ಈಗ ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಸರ್ ಗಾಡಿದು? ಹಾಂ ಸರ್. ತಗೊಳ್ಳೋರಿಗೆ ಖರ್ಚೇನಿಲ್ವಾ ಗಾಡಿದು? ಏನಿಲ್ಲ ಸರ್. ನಾವಿವಾಗ ತಗೊಂಡದು ತಗೊಂಡು ಸುಮ್ಮನೆ ಆಯಿಲ್ ಚೇಂಜ್ ಒಂದೇ ಮಾಡ್ಕೊಂಡಿ ನೋಡಿ ಸರ್, ಅಷ್ಟೇ. ಇದು ತಗೊಳ್ಳೋರು ಏನು ₹1 ಇಡೋದು ಬೇಕಾಗಿಲ್ಲ ಸರ್. ಇಂಜಿನ್ ಮಾತ್ರ ನಂಬರ್ 1 ಇದೆ ಸರ್. ಓಕೆ. ಕಂಡೀಷನ್ ಮಾತ್ರ ನಂಬರ್ 1 ಇದೆ. ನಂಬರ್ ಪ್ಲೇಟ್ ಹಾಕಿದೆಯಾ HSRP? ಹಾಂ ಸರ್. HSRP ನಂಬರ್ ಪ್ಲೇಟ್ ಹಾಕ್ಸಿದ್ರಾ? ಹಾಂ, ಹಾಕ್ಸಿದೆ ಅಲ್ಲ ಸರ್. ಓಕೆ. ಎಲ್ಲಿರೋ ಸರ್ ಗಾಡಿದು? ಸರ್ ಬಳ್ಳಾರಿ. ಬಳ್ಳಾರಿ ಸಿಟಿನಾ? ಬಳ್ಳಾರಿ ಸಿಟಿನೇ. ಬಳ್ಳಾರಿಲಿಂದ 5 ಕಿಲೋಮೀಟ್ರ್ ಬಂಡಿಹಟ್ಟಿ ಅಂತೇಳಿ. ಹಾಂ, ಸಿಟಿನೇ ಅದು. ಓಕೆ. ಏನು ಹೇಳ್ತಾರೆ ರೇಟು? ಸರ್ 260 ಸರ್. 260? ಹಾಂ ಸರ್. ಜಾಸ್ತಿ ಆಗಲ್ಲ ಸರ್? ಸರ್ ಗಾಡಿ ಮಾತ್ರ ಸ್ಟೋರೂಮ್ ಗಾಡಿ ಇದ್ದಂಗೆ ಐತೆ ಸರ್. ಹಾಂ ಸರ್. ಓನರು 5 ಆಗಿದಾರಲ್ವ ಸರ್? ಸರ್ ಈಗ ನನಗಿನ್ನ ಮುಂಚೆ ತೊಗೊಂಡಿದ್ರು ಅವರು ಹೊಸಪೇಟೆಯಲ್ಲ ತೊಗೊಂಡಿದ್ರು ಅವರು 6 ತಿಂಗಳು ಇಟ್ಕೊಂಡೆ ಕೊಟ್ಟಾರ. ಈಗ ನಾವು ತಗೊಂಡು ಈಗ ಒಂದು 9 ವರ್ಷ 8 ತಿಂಗಳು. ಹಾಂ. ಓಕೆ. ನೀವು 1 ತಿಂಗಳು ಇಟ್ಕೊಳ್ಳಿ, ಓಕೆ, ಇಲ್ಲ ಅಂತೇನಿಲ್ಲ. ಓನರ್ ಅಂದರೆ ಜಾಸ್ತಿ ಆಗಿದ್ದಾರೆ. 2015 ಮಾಡಲಲ್ವಾ, ಅದರಲ್ಲೂ 5 ಸೀಟ್ರು, ಪ್ಯೂರ್ ಪೆಟ್ರೋಲು, LPGನೂ ಇಲ್ಲ, CNGನೂ ಇಲ್ಲ. ಟೈರು ಆಲ್ರೆಡಿ ಅರ್ಧ ಇದಾವೆ. ಓಕೆನಾ. ಇನ್ನೇನು ಜುಲೈಗೆ ಇನ್ಸೂರೆನ್ಸು ಬರುತ್ತೆ. ಹಂಗಾಗಿ ನೀವು ಒಂದು ತಗೊಳ್ಳೋ ರೇಟ್ ಕೊಟ್ಟರೆ ಆರಾಮಾಗಿ ಗಾಡಿ ಸೇಲ್ ಆಗುತ್ತೆ. ಯಾಕಂದರೆ ಈಗ ನೀವು ಹೇಳೋ ರೇಂಜಿಗೆ 17 ಮಾಡಲು ಲೆಕ್ಕಾಚಾರ ಕೇಳ್ತಿದ್ದೀರಾ. ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಒಂದ್ಸತಿ ಬೇಕಾದ್ರೆ ಕ್ಲೀನಾಗಿ.
ನಿಮ್ಮ ಯೂಟ್ಯೂಬ್ನ ನೋಡೇ ತೊಗೊಂಡಿದ್ದು ಸರ್ ಇದನ್ನು. ಅಲ್ಲ ಇರಲಿ, ತೊಂದರೆ ಇಲ್ಲ. ಹಾಂ ಸರ್. ಈಗ ನೀವು ಕೊಡೋ ರೇಟ್ ಹೇಳ್ಬಿಟ್ರೆ ಗಾಡಿ ಆರಾಮಾಗಿ ಸೇಲ್ ಆಗ್ಬಿಡುತ್ತೆ. ಹಾಂ ಸರ್. ಯಾಕಂದರೆ ಮತ್ತೆ ಈಗ ಇಲ್ಲಾಂದರೆ ನೀವು ಅದೇ ರೇಟಲ್ಲೇ ಹೇಳ್ಕೊಂತ ಕೂತ್ಕೊಂಡ್ರೆ ಗಾಡಿ ನಿಮ್ಮ ಕಡೆನೇ ಇರುತ್ತೆ, ತಗೊಳ್ಳೋರು ಯಾರೂ ಬರಲ್ಲ. ಈ ಥರ ಆಗಿಬಿಡುತ್ತೆ. ನೋಡಿ ಹೆಚ್ಚು ಕಮ್ಮಿ ಮಾಡಿ ಕೊಡೋಂಗಿದ್ರೆ ಹೇಳಿ, ಆರಾಮಾಗಿ ಸೇಲ್ ಆಗುತ್ತೆ. ಆಯ್ತು ಸರ್, ನೋಡಿ ಇದು ಮಾಡೋಣ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ ಸರ್.